ಇನ್ನು ಬಡವರ ಜಾಗವನ್ನ ನುಂಗೋದಕ್ಕೆ ಅಂತ ಬಲಾಢ್ಯರು ಈಗ ಮುಂದಾದ್ರ ಎಂಬ ಪ್ರಶ್ನೆ ಮೂಡ್ತಾ ಇದೆ. ಯಾಕೆಂತಂದ್ರೆ ಹಿಂದಿನಿಂದಲೂ ಕೂಡ ಬಲಾಢ್ಯರ ದೌರ್ಜನ್ಯ ದರ್ಪ ಹೆಚ್ಚಾಗ್ತಿದೆ ಅಂತ ಸಾರ್ವಜನಿಕರು ಆರೋಪವನ್ನ ಮಾಡ್ತಾ ಇದ್ದಾರೆ, ಜನಸಾಮಾನ್ಯರು ಆರೋಪವನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಪುಷ್ಟಿ ನೀಡುವಂತೆ ಬಡವರ ಜಾಗವನ್ನ ನುಂಗೋದಕ್ಕೆ ಬಲಾಢ್ಯರು ಮುಂದಾದ್ರ. ಕಲ್ಲು ಗಣಿಗಾರಿಕೆಗಾಗಿ ಬಡವರ ಭೂಮಿ ಮೇಲೆ ಕಣ್ಣಿಟ್ಟಿದ್ದಾರೆ. ಅಶ್ವವೇಗ ನ್ಯೂಸ್ನಲ್ಲಿ ಬೇಗ ಎಕ್ಸ್ಕ್ಲೂಸಿವ್ ಸ್ಟೋರಿ. ಕ್ವಾರಿಗಾಗಿ ಕಾಟೇರಮ್ಮ ದೇಗುಲವನ್ನು ಕೂಡ ಬಿಟ್ಟಿಲ್ಲ ಬಲಾಢ್ಯರು. ದೇವನಹಳ್ಳಿ ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ. ಬ್ಯಾಡರಹಳ್ಳಿ ಸರ್ವೆ ನಂಬರ್ 18ರಲ್ಲಿ ಗಣಿಗಾರಿಕೆ. ನಮ್ಮ ಭೂಮಿ ನಮ್ಮ ದೇಗುಲ ನಮಗೆ ಉಳಿಬೇಕು. ಬಡವರ ಜಾಗ ನುಂಗಲು ಬಲಾಢ್ಯರು ಮುಂದಾಗಿದ್ದಾರೆ. ಕಲ್ಲು ಗಣಿಗಾರಿಕೆಗಾಗಿ ಬಡವರ ಭೂಮಿ ಮೇಲೆ ಕಣ್ಣಿಟ್ಟಿದ್ದಾರೆ. ಅಶ್ವವೇಗ ನ್ಯೂಸ್ನಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ಕ್ವಾರಿಗಾಗಿ ಕಾಟೇರಮ್ಮ ದೇಗುಲವನ್ನು ಕೂಡ ಬಲಾಢ್ಯರು ಬಿಡ್ತಾ ಇಲ್ಲ. ದೇವನಹಳ್ಳಿ ತಾಲೂಕು ಕಚೇರಿಯ ಮುಂದೆ ಪ್ರತಿಭಟನೆ. ಬ್ಯಾಡರಹಳ್ಳಿ ಸರ್ವೆ ನಂಬರ್ 18ರಲ್ಲಿ ಗಣಿಗಾರಿಕೆ. ನಮ್ಮ ಭೂಮಿ ನಮ್ಮ ದೇಗುಲ ನಮಗೆ ಉಳಿಬೇಕು ಅಂತ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಕಲ್ಲು ಗಣಿಗಾರಿಕೆಗಾಗಿ ಬಡವರ ಭೂಮಿ ಮೇಲೆ ಬಲಾಢ್ಯರು ಕಣ್ಣಿಟ್ಟಿದ್ದಾರೆ. ಹಾಗಾಗಿ ನಮ್ಮ ದೇಗುಲವನ್ನ ಉಳಿಸಿ, ನಮ್ಮ ಜಾಗವನ್ನ ಉಳಿಸ್ಕೊಡಿ. ಯಾಕೆ ಬಲಾಢ್ಯರು ಈ ರೀತಿಯಾಗಿ ದೌರ್ಜನ್ಯ ಮಾಡ್ತಿದ್ದೀರಾ? ಕಾಟೇರಮ್ಮ ದೇಗುಲವನ್ನು ಕೂಡ ಬಿಡ್ತಾ ಇಲ್ವಲ್ಲ ಅಂತ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಆಕ್ರೋಶವನ್ನ ಸ್ಥಳೀಯರು ವ್ಯಕ್ತಪಡಿಸುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಬ್ಯಾಡರಹಳ್ಳಿ ಸರ್ವೆ ನಂಬರ್ 18ರಲ್ಲಿ ಗಣಿಗಾರಿಕೆ ನಡೀತಾ ಇದೆ. ನಮ್ಮ ಭೂಮಿ ನಮ್ಮ ದೇಗುಲ ನಮಗೆ ಉಳಿಬೇಕು. ಯಾಕೆ ಈ ರೀತಿಯಾಗಿ ಅನ್ಯಾಯವನ್ನ ಮಾಡ್ತಾ ಇದ್ದೀರಾ ಅಂತ ಸದ್ಯಕ್ಕೆ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ? ಇಷ್ಟರ ಮಟ್ಟಿಗೆ ಅನ್ಯಾಯ ಆಗ್ತಾ ಇದೆ. ನಮ್ಮ ದೇಗುಲವನ್ನು ಕೂಡ ಕೆಡವುತ್ತಾ ಇದ್ದಾರೆ. ಯಾರ ಕಣ್ಣಿಗೂ ಕೂಡ ಇದು ಕಾಣಿಸ್ತಾ ಇಲ್ವಾ? ಅಧಿಕಾರಿಗಳು ಕಣ್ಣು ಮುಚ್ಕೊಂಡು ಕೂತಿದ್ದಾರಾ ಅಂತ ಸದ್ಯಕ್ಕೆ ಸಾರ್ವಜನಿಕರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಸುಮಾರು ವರ್ಷಗಳಿಂದ ಅಲ್ಲಿ ಒಂದು ಕಾಟೇರಮ್ಮ ದೇಗುಲ ಇತ್ತು. ಆ ಒಂದು ದೇಗುಲಕ್ಕೆ ನಿತ್ಯವೂ ಕೂಡ ಪೂಜೆಯನ್ನ ಮಾಡಲಾಗ್ತಾ ಇತ್ತು. ಆ ಒಂದು ದೇಗುಲವನ್ನೇ ಕೆಡವಲಿಕ್ಕೆ ಮುಂದಾಗ್ತಾರೆ ಅಂತ ಅಂದ್ರೆ ಅಧಿಕಾರಿಗಳು ಎಷ್ಟರ ಮಟ್ಟಿಗೆ ನಿರ್ಲಕ್ಷ್ಯವನ್ನ ತೋರಿಸ್ತಾ ಇದ್ದಾರೆ ಅನ್ನೋದು ಇದ್ರಲ್ಲೇ ಗೊತ್ತಾಗುತ್ತೆ ಅಂತ ಸಾರ್ವಜನಿಕರು ಗ್ರಾಮಸ್ಥರು ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ನಮ್ಮ ಭೂಮಿ ನಮಗ್ ಬೇಕು, ನಾವು ಯಾರಿಗೂ ಕೂಡ ಬಿಟ್ಕೊಡೋದಿಲ್ಲ. ಈ ರೀತಿಯಾಗಿ ಕಲ್ಲು ಗಣಿಗಾರಿಕೆಯನ್ನ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಮಾಡಿದ್ರು ಕೂಡ ಅಧಿಕಾರಿಗಳು ಜಾಣ ಕುರುಡರಂತೆ ವರ್ತಿಸ್ತಾ ಇದ್ದಾರೆ. ನಾವು ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಭೂಮಿಯನ್ನ ಬಿಟ್ಕೊಡೋದಿಲ್ಲ, ಜೊತೆಗೆ ನಮ್ಮ ದೇವಾಲಯ ನಮಗೆ ಬೇಕೇ ಬೇಕು ಅಂತ ಗ್ರಾಮಸ್ಥರು ಬಿಗಿ ಪಟ್ಟು ಹಿಡ್ಕೊಂಡು ಕೂತಿದ್ದಾರೆ. ಜೊತೆಗೆ ಪ್ರತಿಭಟನೆಗೂ ಕೂಡ ಮುಂದಾಗಿದ್ದಾರೆ. ಗಮನಿಸ್ತಾ ಇದ್ದಾರೆ, ಗ್ರಾಮಸ್ಥರೆಲ್ಲರೂ ಕೂಡ ಒಟ್ಟಿಗೆ ಸೇರ್ಕೊಂಡು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. 2020ನೇ ಇಸ್ವಿಯಲ್ಲಿ ಸರ್ಕಾರಿ ನೌಕರ 18ರಲ್ಲಿ ವೈಲಿಂಗ್ ಕಂಪ್ನಿಗೆ ಒಂದು ಅರ್ಜಿ ಕೊಟ್ಟಿದ್ರು. ಅದು ನಾವು ಸರ್ಕಾರಿ ಕಣ ಆಗಿದ್ದು ಕಣ ಮಾಡ್ತಾ ಇದ್ವಿ ಜಾಗ. ಮತ್ತೆ ಅಲ್ಲಿ ಕುರಿ ದೇವರು ಮಾಡ್ತಾ ಇದ್ವಿ. ಆ ಜಾಗನ ನೀವು ಮೈಸೂರಿಗೆ ಮಾಡ್ಕೊಡ್ಬಾರ್ದು ಅಂತ ಹೇಳ್ಬಿಟ್ಟು ನಾವು ತಕರಾರು ಅರ್ಜಿ ಕೊಟ್ಟಿದ್ದೀವಿ. DCFSL ಕೊಟ್ಟಿದ್ದೀವಿ, DCFSL ಕೊಟ್ಟಿದ್ದೀವಿ, ವೈಟ್ಸಾಂಡ್ ಜೂಲಾಜ್ ಕೊಟ್ಟಿದ್ದೀವಿ, ಮತ್ತು ತಹಸೀಲ್ದಾರ್ ಕೊಟ್ಟಿದ್ದೀವಿ. 14C ಅಕ್ರಮ ಸಕ್ರಮದಲ್ಲಿ ತಾಲೂಕು ಪಂಚಾಯತಿಗೆ ವರ್ಗಾವಣೆ ಆಗಿದೆ ಜಾಗ. ಕೆಲವು ಜನಕ್ಕೆ ಅಪ್ಪತ್ರಗಳು ಕೊಟ್ಟಿದ್ದಾರೆ. ಆದರೆ ಇವಾಗ ರಾಜಕೀಯವಾಗಿ ಯಾರೋ ಒಬ್ಬರು ಬಲಾಢ್ಯರಿಗೆ ಅದರಲ್ಲಿ 2 ಎಕರೆ 23 ಗುಂಟೆನ ಈ ವಿಜಯ್ ಕುಮಾರ್ ಅವರ ಹೆಂಡತಿ ಹೆಸರಿಗೆ ನೀವು ಕೂಡ ಗಮನಿಸ್ತಾ ಇದ್ರಿ ಯಾವ ರೀತಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು ಅಂತ. ನಮ್ಮ ಭೂಮಿ ನಮಗ್ ಕೊಡಿ, ಸರ್ಕಾರ ಯಾಕೆ ಈ ರೀತಿ ಮಾಡ್ತಾ ಇದೆ ಗೊತ್ತಾಗ್ತಾ ಇಲ್ಲ. ಇಷ್ಟರ ಮಟ್ಟಿಗೆ ಅನ್ಯಾಯವನ್ನ ಮಾಡ್ತಾ ಇದೆ. ಆದರೆ ಅಧಿಕಾರಿಗಳು ಈ ಒಂದು ಜಾಗವನ್ನು ಅದ್ಯಾವ ಲೆಕ್ಕದಲ್ಲಿ ಕೊಟ್ಟರು ಗೊತ್ತಿಲ್ಲ. ಯಾಕೆಂತಂದರೆ ಕಾಟೇರಮ್ಮ ದೇಗುಲ ಸುಮಾರು ವರ್ಷಗಳನ್ನ ನಾವು ಪೂಜೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ದೇಗುಲವನ್ನು ಕೂಡ ಭ್ರಷ್ಟರು ಬಿಡ್ತಾ ಇಲ್ಲ. ಇದನ್ನ ನಮಗೆ ಅನ್ಯಾಯ ಆಗ್ತಾ ಇದೆ ಅಂತ ಸದ್ಯಕ್ಕೆ ಆಕ್ರೋಶವನ್ನು ವ್ಯಕ್ತಪಡಿಸುವ ಕೆಲಸವನ್ನ ಮಾಡಿದ್ದಾರೆ. ಗಣಿಗಾರಿಕೆಗೆ ಅಡ್ಡಿ ಅಂತ ದೇಗುಲ ಧ್ವಂಸಕ್ಕೆ ಪ್ಲಾನ್. ಈಗಾಗಲೇ ಈ ಸರ್ವೆ ನಂಬರ್ನಲ್ಲಿ ಸೈಟ್ ಮಂಜೂರು. ಜನರಿಗೆ ಆಶ್ರಯ ಯೋಜನೆಯ ಸೈಟ್ಗಳು ಮಂಜೂರಾಗಿದೆ. ಜನ ವಾಸಿಸಲು ಸೈಟ್ ಕೊಟ್ಟು ಗಣಿಗಾರಿಕೆಗೆ ಅನುಮತಿಯನ್ನ ಕೊಟ್ಟಿದ್ದಾರೆ. ಕಾನೂನು ಉಲ್ಲಂಘಿಸಿ ಅವೈಜ್ಞಾನಿಕವಾಗಿ ಪರ್ಮಿಷನ್ ಕೊಟ್ಟಿದ್ದಾರೆ. ಜಿಲ್ಲಾಡಳಿತ ಅಧಿಕಾರಿಗಳ ವಿರುದ್ಧ ಜನರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ.
ದೇವಸ್ಥಾನ ಸೈಟ್ ನಮಗೆ ಉಳಿಬೇಕು ಅಂತ ಆಗ್ರಹ ಮಾಡ್ತಾ ಇದ್ದಾರೆ. ಕೂಡಲೇ ಅನುಮತಿಯನ್ನ ಹಿಂಪಡೆಯಬೇಕು ಅಂತ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಗಣಿಗಾರಿಕೆಗೆ ಅಡ್ಡಿ ಅಂತ ದೇಗುಲ ಧ್ವಂಸಕ್ಕೆ ಈ ದುರುಳರು ಪ್ಲಾನ್ ಮಾಡ್ಕೊಂಡಿದ್ರು. ಈಗಾಗಲೇ ಈ ಸರ್ವೆ ನಂಬರ್ನಲ್ಲಿ ಸೈಟ್ ಕೂಡ ಮಂಜೂರಾಗಿದೆ. ಒಂದೇ ಜಾಗದಲ್ಲಿ ಸೈಟ್ ಕೂಡ ಮಂಜೂರು ಮಾಡಿದ್ದಾರೆ. ಜನರಿಗೆ ಆಶ್ರಯ ಯೋಜನೆಯ ಸೈಟ್ಗಳು ಮಂಜೂರಾಗಿದೆ. ಜನ ವಾಸಿಸಲು ಸೈಟ್ ಕೊಟ್ಟು ಗಣಿಗಾರಿಕೆಗೂ ಕೂಡ ಅನುಮತಿಯನ್ನ ಕೊಟ್ಟಿದ್ದಾರೆ. ಕಾನೂನು ಉಲ್ಲಂಘಿಸಿ ಅವೈಜ್ಞಾನಿಕವಾಗಿ ಪರ್ಮಿಷನ್ ಕೊಟ್ಟಿದ್ದಾರೆ. ಜಿಲ್ಲಾಡಳಿತ ಅಧಿಕಾರಿಗಳ ವಿರುದ್ಧ ಜನರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ದೇವಸ್ಥಾನ ಸೈಟ್ ನಮಗೆ ಉಳಿಬೇಕು ಅಂತ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಕೂಡಲೇ ಅನುಮತಿಯನ್ನ ಹಿಂಪಡೆಯಬೇಕು ಅಂತ ಗ್ರಾಮಸ್ಥರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಗಣಿಗಾರಿಕೆಗೆ ಅಡ್ಡಿ ಆಗುತ್ತೆ ಅಂತ ದೇಗುಲದ ಮೇಲೆ ಕಣ್ಣಿಟ್ಟಿದ್ದಾರೆ ಬಲಾಢ್ಯರು. ತಹಸೀಲ್ದಾರ್ ಕೊಟ್ಟಿದ್ದೀವಿ. 34C ನಲ್ಲಿ ಅಕ್ರಮ ಸಕ್ರಮದಲ್ಲಿ ತಾಲೂಕು ಪಂಚಾಯತಿಗೆ ವರ್ಗಾವಣೆ ಆಗಿದೆ ಜಾಗ. ಕೆಲವು ಜನಕ್ಕೆ ಹಕ್ಕುಪತ್ರಗಳು ಕೊಟ್ಟಿದ್ದಾರೆ. ಆದರೆ ಇವಾಗ ರಾಜಕೀಯವಾಗಿ ಯಾರೋ ಒಬ್ಬರು ಬಲಾಢ್ಯರಿಗೆ ಅದರಲ್ಲಿ 2 ಎಕರೆ 23 ಗುಂಟೆನ ಈ ವಿಜಯ್ ಕುಮಾರ್ ಅವರ ಹೆಂಡತಿ ಹೆಸರಿಗೆ ಹೋರಾಟ ಮಾಡೋದು ಸೈಟ್ಗಳ ಬಗ್ಗೆ, ಬಂಡೆ ಬಗ್ಗೆ. ಈಗ ಸೈಟ್ಗಳು ಹಿಂದೆನೆ ಮಂಜೂರು ಮಾಡ್ಯಾವ್ರೆ. ಮಾಡಿದ ತಕ್ಕಂಗೆ ಇದ್ರಾಗ ಪಂಚಾಯತಿಯಾಗೂನು ಹಂಗೆ ಇಮಿಡಿಯೇಟ್ಲಿ ಫೋನ್ಗಳು ಹೋಗ್ತಾವೆ. ಅಲ್ಲೇ PDO ಅವರು ಅಲ್ಲಿಗೆ ಸ್ಟಾಪ್ ಮಾಡಿಸ್ತಾರೆ, ಮತ್ತೆ ಇಲ್ಲಿಗೆ ಬರಲ್ಲ. ಕೊಟ್ಟವ್ರೆ, ಹಕ್ಕುಪತ್ರನು ಕೊಟ್ಟವ್ರೆ. ಕೊಟ್ಟಿದ್ರು ವಾಪಸ್ ಕಿತ್ಕೊಂಡ್ರು. ನಾನು ಆಗ ಏನ್ ಮಾಡ್ತಾ ಇದ್ದೀನಿ ಅಂದ್ರೆ, ಒಂದು ಜೆರಾಕ್ಸ್ ಮಾಡ್ಕೊಂಡು KH ಮುನಿಯಪ್ಪನ್ ಬಂದಿದ್ದ. KH ಮುನಿಯಪ್ಪನ್ ಬಂದಾಗ ಒಂದು ಜೆರಾಕ್ಸ್ ಮಾಡ್ಕೊಂಡಿದ್ದಾಗ ಅವ್ರಿಗೆ ತೋರಿಸಿದಾಗ ಇವ್ರ ಕೋಪ ಬಂದ್ಬಿಟ್ಟು ನಮ್ಮೂರ್ ಜನಗಳಕ ಕೋಪ ಬಂದಾಗ ಏನ್ ಮಾಡ್ಬಿಟ್ಟು ಅಲ್ಲಿಗೆ ಸ್ಟಾಪ್ ಮಾಡಿ ಹಾಕ್ಬಿಟ್ರು. ಓಟಕ್ ಮಾತ್ರ ನಮ್ಮನ್ನ ಮಡ್ಕೊಂಡವ್ರ ಅಷ್ಟೇ ಸರ್, ಬಿಟ್ರೆ ಇನ್ನೇನು ಇಲ್ಲ. ಈ 5 ವರ್ಷಕ್ಕೆ ಓಟ್ ಬಂದ್ರೆ ಮುಂದೆ 5 ವರ್ಷ ಗಂಟ ನಮ್ಮನ್ನೇನು ಮಾತಾಡ್ತಲ್ಲ. ನೀವು ಸತ್ತಿದ್ದೀರೋ, ನೀವು ಬದುಕಿದ್ದೀರೋ, ನಿಮ್ ಪ್ರಾಣ ಏನಾಯ್ತು, ನಿಮ್ ಮನೆ ಮಸ್ತು, ನಿಮ್ ಮನ್ಯಾಗ ಜನ ಏನವ್ರೆ, ಯಾರ್ಕ್ ಸಂಸ್ಥೆ ಆಗಿದೆ, ಯಾರ್ಕ್ ಒಳ್ಳೇದಾಗಿದೆ, ಯಾರ್ ಕೆಟ್ಟದಾಗಿದೆ, ಏನು ಇಲ್ಲ. ಸೈಟ್ ಕೊಟ್ರೆ ಇಲ್ಲಿ ಬಂಡೆ ಮಾಡಕ್ಕಾಗಲ್ಲ ಅಂತ ಇದ್ ಮಾಡಿದ್ರು. ಕಾಲದಾಗ ನಮ್ ಬುದ್ಧಿ ಬರಕ್ ಮೊದ್ಲಿಂದ ನಮ್ಮ ಮುತ್ತಾತನವರೆಲ್ಲ ಇಲ್ಲಿ ಪೂಜೆ ಮಾಡ್ತಾರೆ. ದನ ಕರ್ಲ್ಕ ಎಲ್ಲ ಪೂಜೆ ಮಾಡಿ ಎಲ್ಲ ಮಾಡಿ. ಸಣ್ಣ ಗುಡಿ ಇತ್ತು, ಆ ಸಣ್ಣ ಗುಡಿ ಕಿತ್ತಾಕಿ 500 ಹೇಳಿದ್ರು. ಇದಲ್ಲಪ್ಪ ಬೇರೆ ಒಂದು ಗುಡಿ ಕಟ್ಟಿ ದೇವ್ರ ವಿಗ್ರಹ ಮಾಡಿ ಇದ್ ಮಾಡ್ರಿ ಅಂತ ಹೇಳಿವ್ರೆ. ಅದು ಮಾಡ್ತಾ ಇದ್ರಿ, ಕಣ ಮಾಡಿ ಎಲ್ಲ ಇಲ್ಲಿ ಎಲ್ಲ ವಸ್ತು ರಾಗಿ ಎಲ್ಲ ಮಾಡ್ತಾ ಇದ್ರಿ. ಈಗ ಮಿಷಿನ್ ಬಂದು ಅವು ರಾಗಿ ಹುಲ್ಲು ಕಮ್ಮಿ ಆಗಿವೆ. ರಾಗಿ ತಂದು ಒಣಗಾಕಿರ್ತೀರಿ, ಎಲ್ಲ ಮಾಡ್ತೀರಿ. ಇವರು ಯಾರಿಗೂ ಗೊತ್ತಿಲ್ಲ. ಕಲ್ತಂದಾಗ ಎಲ್ಲ ಸೈನ್ಗಳು ಹಾಕ್ಸ್ಕೊಂಡು ಈ ಬಂಡೆ ಮಾಡ್ಯಾರ ಸರ್, ಅಧಿಕಾರಿಗಳೇ ಮಾಡಿರೋದು. ಸರ್ ನಮ್ ತಾತನ ಕಾಲದಿಂದ ನಮ್ಗೆ ಗೊತ್ತಿಲ್ಲ. ನಮ್ಗೆ ಇವಾಗ 56 ವರ್ಷ ನಮ್ ತಾತನ ಕಾಲದಾಗ ಇಲ್ಲಿ ಮಾಡ್ತಾರ ಸರ್. ಇದೊಂದು ಬಿಟ್ರೆ ನಮ್ಗ ಬಂಡೆ ಬೇಕು, ಇಲ್ಲಿ ಪೂಜೆ ಬೇಕು, ರೈತಕ ಸೈಟ್ ಬೇಕು. ಸೈಟ್ಗಳು ಕೊಟ್ರೆ ಇಲ್ಲಿ ಬಂಡೆ ಕೆಲಸ ಮಾಡೋದಂತ ಅವರು ಇದ್ ಮಾಡ್ಯಾರ. ಸದ್ಯಕ್ಕೆ ಗ್ರಾಮಸ್ಥರು ಮಾತನಾಡ್ತಾ ಹೇಳ್ತಾ ಇದ್ರು, ಹಕ್ಕುಪತ್ರವನ್ನು ಕೂಡ ವಿತರಣೆ ಮಾಡಿದ್ದಾರಂತೆ ಆಶ್ರಯ ಯೋಜನೆಯಡಿ. ಇಷ್ಟೆಲ್ಲ ಮಾಡಿದ್ರು ಕೂಡ ಒಂದೇ ಜಾಗದಲ್ಲಿ ಅಧಿಕಾರಿಗಳು ಅದು ಹೆಂಗೆ ಪರ್ಮಿಷನ್ ಕೊಟ್ಟರು ಅಂತ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಕಾನೂನನ್ನು ಉಲ್ಲಂಘಿಸಿ ಅವೈಜ್ಞಾನಿಕವಾಗಿ ಅಧಿಕಾರಿಗಳು ಪರ್ಮಿಷನ್ ಕೊಟ್ಟಿದ್ದಾರೆ. ಜಿಲ್ಲಾಡಳಿತ ಆಗಿರ್ಬೋದು ಅಥವಾ ಅಧಿಕಾರಿಗಳಾಗಿರ್ಬೋದು, ಯಾರು ಈ ರೀತಿಯ ತಪ್ಪನ್ನ ಮಾಡಿದ್ದಾರೆ ಅವರ ವಿರುದ್ಧ ಕಠಿಣ ಕ್ರಮವನ್ನ ಜರುಗಿಸಬೇಕು. ದೇವಸ್ಥಾನ ನಮಗೆ ಬೇಕೇ ಬೇಕು. ಯಾಕೆ ಅಂತಂದ್ರೆ ನಾವು ದೇವಸ್ಥಾನವನ್ನ ಬಿಟ್ಕೊಟ್ಟಿಕ್ಕೆ ರೆಡಿ ಇಲ್ಲ. ನಾವು ಸುಮಾರು ವರ್ಷಗಳಿಂದ ಪೂಜೆ ಪುನಸ್ಕಾರವನ್ನ ಮಾಡ್ತಾ ಇದ್ದೀವಿ. ಅದು ಹೆಂಗೆ ಇವರು ದೇವಸ್ಥಾನವನ್ನ ಕೆಡವಲಿಕ್ಕೆ ಮುಂದಾಗ್ತಾರೆ ಅಂತ ಸದ್ಯಕ್ಕೆ ಸಾರ್ವಜನಿಕರು, ಗ್ರಾಮಸ್ಥರು ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಮು. ಒಂದೇ ಜಾಗದಲ್ಲಿ ಅದೆಂಗ್ ಅಧಿಕಾರಿಗಳು ಆಶ್ರಯ ಯೋಜನೆ ಅಡಿ ಒಂದು ಹಕ್ಕುಪತ್ರ ವಿತರಣೆ ಮಾಡ್ತಾರೆ, ಒಂದು ಸೈಟ್ ಅನ್ನ ಹಂಚಿಕೆ ಮಾಡ್ತಾರೆ, ಮತ್ತೊಂದು ಕಡೆ ಗಣಿಗಾರಿಕೆಗೆ ಪರ್ಮಿಷನ್ ಕೊಡ್ತಾರೆ. ಅದು ಹೆಂಗೆ ಸಾಧ್ಯ ಆಗತ್ತೆ ರಾಮು? ಖಂಡಿತವಾಗ್ಲೂ ಸಾಹಿತ್ಯ ಏನು ಒಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಬ್ಯಾಡ್ರಳ್ಳಿ ಗ್ರಾಮದಲ್ಲಿ ಒಂದು ಗ್ರಾಮಸ್ಥರಿಗೆ ಏನು ಒಂದು ಮೂಗಿಗೆ ತುಪ್ಪ ಸವರೋ ಕೆಲಸ ಹಾಗೂ 3 ಪಂಗನಾಮ ಹಾಕೋ ಕೆಲಸನ ಜಿಲ್ಲಾಡಳಿತ ಮತ್ತು ತಾಲೂಕಾಡಳಿತ ಮಾಡಿರುವಂತದ್ದು. ಏನು ಕಳೆದ ಹಲವಾರು ದಿನಗಳಿಂದ ಈಗ ಒಂದು ಆ ಜಾಗದಲ್ಲಿ ನಿವೇಶನಗಳಿಗೆ ಮತ್ತು ಆಶ್ರಯ ಯೋಜನೆಯಲ್ಲಿ ನಿವೇಶನ ಕೊಡ್ಲಿಕ್ಕೆ ಎಲ್ರಿಗೂ
ಒಂದು ಜಾಗ ನಿಗದಿ ಮಾಡುವಂಥದ್ದು, ಮತ್ತೆ ಜಾಗ ನಿಗದಿ ಮಾಡುವಂತ ಸಂದರ್ಭದಲ್ಲೂ ಕೂಡ ಹಕ್ಕುಪತ್ರಗಳು ಕೂಡ ಕೊಡ್ತಾರೆ. ಏನು ತಾಲೂಕು ಆಡಳಿತದಿಂದ ಹಕ್ಕುಪತ್ರಗಳು ಕೂಡ ಕೊಡ್ತಾರೆ. ಮತ್ತೆ ಹಕ್ಕುಪತ್ರಗಳನ್ನ ಕೊಡುವಂತ ಸಂದರ್ಭದಲ್ಲೂ ಕೂಡ ಹೇಳ್ತಾರೆ, ಇಲ್ಲಿ ಮನೆ ಕಟ್ಕೋಬಹುದು, ನೀವು ಇಲ್ಲಿ ವಾಸ ಮಾಡ್ಕೋಬಹುದು, ಬಡವರಿಗೆ ಜೀವನ ತುಂಬಾ ಹಸನಾಗುವಂತ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಂತ. ಆದ್ರೆ ಇದಕ್ಕೆ ತದ್ವಿರುದ್ಧವಾಗಿ ಪಕ್ಕದಲ್ಲಿ ಒಂದು ಸುಮಾರು 200-300 ವರ್ಷಗಳಿಂದ ಒಂದು ಕಾಟೇರಮ್ಮನ ದೇವಸ್ಥಾನ ಮತ್ತೆ ಅಲ್ಲಿ ನಡೆಯುವಂತ ಏನು ರೈತರ ಕೆಲಸ, ಒಂದು ಬವಣೆ ಮತ್ತೆ ಈ ಒಂದು ರಾಗಿ ಬೀಸ್ಕೊಳ್ಳೋದಕ್ಕೆ ಒಂದು ರಾಗಿನ ಒಣಗಾಕೊಳ್ಳಿಕ್ಕೆ ಒಂದು ಜಾಗ ಮಾಡ್ಕೊಂಡಿರ್ತಾರೆ. ಆ ಜಾಗನ ಕಬಳಿಸ್ಲಿಕ್ಕೆ ಓನರ್ ನಡೆದಿರುವಂತದ್ದು. ಒಟ್ಟಾರೆಯಾಗಿ ಏನು ಇಷ್ಟೆಲ್ಲ ಆಯಾಮಗಳಲ್ಲಿ ಇಷ್ಟೆಲ್ಲ ಅವಾಂತರಗಳು ಸೃಷ್ಟಿಯಾಗಿದ್ರು ಕೂಡ ತಾಲೂಕು ಆಡಳಿತ ಒಂದು ಉಡಾಪೆ ಉತ್ತರ ನೀಡುತ್ತೆ. ಏನು ಈ ದೇವಸ್ಥಾನ ಕಟ್ಕೊಳ್ರಿ, ಬೇಕಾದ್ರೆ ಒಂದೇ ದಿವಸದಲ್ಲಿ ಕೆಡುತ್ತೀವಿ ಅನ್ನೋಂಥ ತಹಶೀಲ್ದಾರ್ ನಡೆಯಾಗಿರುತ್ತೆ. ಈ ಎಲ್ಲಾ ಆಯಾಮಗಳಲ್ಲಿ ಗ್ರಾಮಸ್ಥರು ಇದನ್ನ ಬಿಡದೆ ಒಂದು ತಾಲೂಕು ಆಡಳಿತದ ಮುಂದೆ ಒಂದು ಪ್ರತಿಭಟನೆ ಆಗುತ್ತೆ. ಮತ್ತೆ ಗ್ರಾಮದಲ್ಲೂ ಕೂಡ ಅದೇ ಜಾಗದಲ್ಲಿ ಹೋಗಿ ಪ್ರತಿಭಟನೆಗೆ ಮುಂದಾಗ್ತಾರೆ. ಇಷ್ಟೆಲ್ಲ ಅವಾಂತರ ಸೃಷ್ಟಿಯಾಗಿದ್ರು ಕೂಡ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳಾಗ್ಲಿ, ಜಿಲ್ಲಾ ಆಡಳಿತ ಆಗ್ಲಿ, ತಾಲೂಕು ಆಡಳಿತ ಆಗ್ಲಿ, ಯಾರು ಕೂಡ ಇವ್ರು ಬಂದು ಇವ್ರ ಸಮಸ್ಯೆ ಏನು ಅಂತ ಕೇಳೋ ನಿಟ್ಟಿಗೆ ಒಂದು ವಿಚಾರ ಸಾಕ್ಷಿ ಆಗುವಂಥದ್ದು. ಒಟ್ಟಾರೆಯಾಗಿ ಇಷ್ಟೆಲ್ಲ ಅವಾಂತರ ಸೃಷ್ಟಿಯಾಗಿದ್ರು ಕೂಡ ಕೇಳೋರಿಲ್ಲ ಅನ್ನೋ ಮಟ್ಟಕ್ಕೆ ಒಂದು ಈ ಜಾಗ ನಿರ್ಮಾಣ ಆಗಿರುವಂಥದ್ದು. ಇಷ್ಟೆಲ್ಲ ಏನು ವ್ಯವಸ್ಥೆಗಳು ಅವ್ಯವಸ್ಥೆಗಳ ಆಗ್ರಹವಾಗಿ ಮಾರ್ಪಟ್ಟಿದ್ರು ಸಹಿತ ಸಂಬಂಧಪಟ್ಟ ಏನು ಉಸ್ತುವಾರಿ ಸಚಿವರು ಯಾರಿದ್ದಾರೆ ಇವರು ಕೂಡ ಸ್ಥಳಕ್ಕೆ ಬಾರದೆ ಇವರನ್ನ ಕಷ್ಟ ಸುಖಕ್ಕೆ ಆಲಿಸದೆ ಇರುವಂತದ್ದು ಎಲ್ಲೋ ಹಲವಾರು ಅನುಮಾನಗಳಿಗೆ ಮಾಡಿಕೊಡುತ್ತೆ. ಹಾಗೆ ಏನು ಒಂದು ಬಲಾಢ್ಯರ ಪರವಾಗಿ ಹಾಗೂ ಒಂದು ದುಡ್ಡಿನ ಇರುವವರ ಪರವಾಗಿ ಒಂದು ಸರ್ಕಾರ ಇದೆಯಾ ಅನ್ನುವಂಥದ್ದು ಸ್ಥಳೀಯರ ಆರೋಪ ಅಂತ ಹೇಳ್ಬೋದು ಸಾಹಿತ್ಯ. ಓಕೆ, ಥ್ಯಾಂಕ್ ಯು ರಾಮು ನಿಮ್ಮೆಲ್ಲ ಮಾಹಿತಿಗಾಗಿ. ಈಗ ಸದ್ಯಕ್ಕೆ ಒಂದು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಈ ಒಂದು ಹೋರಾಟದ ಜೊತೆಯಾಗಿ ಅಶ್ವವೇಗ ನ್ಯೂಸ್ ಕೂಡ ನಿಲ್ಲುತ್ತೆ. ಯಾಕೆಂತಂದ್ರೆ ಈಗ ಯಾವ ರೀತಿ ಅಧಿಕಾರಿಗಳು ಪರ್ಮಿಷನ್ ಕೊಟ್ಟರು ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಯಾಕೆ ಇಷ್ಟರ ಮಟ್ಟಿಗೆ ನಿರ್ಲಕ್ಷ್ಯ ತೋರಿಸ್ತಾ ಇದ್ದಾರೆ ಒಂದೇ ಜಾಗದಲ್ಲಿ? ಅದು ಹೆಂಗೆ 2 ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರ್ಮಿಷನ್ ಕೊಡ್ತಾರೆ? ಆಶ್ರಯ ಯೋಜನೆ ಅಡಿ ಅಲ್ಲಿರುವಂತಹ ಜನರಿಗೆ ಒಂದು ಸೈಟ್ ಮಂಜೂರಾತಿ ಮಾಡಿದ್ದಾರೆ, ಹಕ್ಕುಪತ್ರವನ್ನ ವಿತರಣೆ ಮಾಡಿದ್ದಾರೆ, ಜೊತೆಗೆ ಅಲ್ಲಿ ಗಣಿಗಾರಿಕೆಗೂ ಕೂಡ ಪರ್ಮಿಷನ್ ಅನ್ನ ಕೊಟ್ಟಿದ್ದಾರೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲಿ ನ್ಯಾಯ ಸಿಗೋವರೆಗೂ ಕೂಡ ಅಶ್ವವೇಗ ನ್ಯೂಸ್ ಕೂಡ ಇವರ ಜೊತೆ ಇರುತ್ತೆ, ಸಾರ್ವಜನಿಕರ ಜೊತೆ ನ್ಯಾಯ ಸಿಗೋವರೆಗೂ ಕೂಡ ಅಶ್ವವೇಗ ನ್ಯೂಸ್ ಕೂಡ ಬಿಡೋದಿಲ್ಲ.